Welcome to Lemon Soda Talks. ಇವತ್ತಿನ ಟಾಪಿಕ್ ಫೈನಾನ್ಷಿಯಲ್ ಫಿಲಾಸಫಿ. ನಮ್ಮ ಫಾದರ್ ಫೈನಾನ್ಷಿಯಲ್ ಥಿಂಕಿಂಗ್ ಹೆಂಗಿತ್ತು, ನಮ್ಮದು ನಮ್ಮ ಹುಡುಗರದು ಇವಾಗ 1990 to 2000 ನಮ್ಮ ಫೈನಾನ್ಷಿಯಲ್ ಥಿಂಕಿಂಗ್ ಆಗಿದೆ. ಮುಂಚೆ ನಮ್ಗೆ ಅನ್ಸ್ಬಿಟ್ಟಿಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫೈನಾನ್ಷಿಯಲ್ ಥಿಂಕಿಂಗ್ ಅಂದರೆ ಫಾದರ್ದು ಅಕ್ಯುಮುಲೇಷನ್, ಸೇವಿಂಗು. ಅಂದರೆ ಇಲ್ಲ ದುಡ್ಡು ಉಳಿಸ್ಕೋಬೇಕು, ನಾನು ಒಂದು FD ಮಾಡಿಡ್ಬೇಕು, ನಾನು ಫ್ಯೂಚರ್ಗೆ ಅಕ್ಯುಮುಲೇಷನ್ ಅಂದರೆ ನಾನು ಫ್ಯೂಚರ್ಗೆ ರಿಸ್ಕ್ ಬರೋ ಅದಕ್ಕೆ ಒಂದು ಆಬ್ಸ್ಟೆಕಲ್. ಫ್ಯೂಚರ್ಗೆ ರಿಸ್ಕ್ ಬಂದರೆ ಅದು ತಡ್ಕೋವಂಥ ಕೆಪಾಸಿಟಿ ಫೈನಾನ್ಷಿಯಲ್ ಅದು ನೋಡ್ತಿದ್ದಾರೆ. ಬಟ್ ಇವಾಗ ನಮ್ಮ ಜನ್ರೇಷನ್ ಅಂದರೆ ಈಗ ಒಂದು ಕಾನ್ಸೆಪ್ಟ್ ಇದೆ, ಯೋಲೋ. ಏನು ಯೋಲೋ ಅಂದರೆ ಮರ್ತೋಗಿದ್ದೇನೆ ಅದು. ಯು ಲೀವ್ ಓನ್ಲಿ ಒನ್ಸ್ ಅಂತ. ಸೊ ಅಂದರೆ ಇವತ್ತು ಪಟಾಪಟ್ ಹೋಗಿ ಬರುತ್ತೆ, ಎಂಜಾಯ್ ಮಾಡ್ಬೇಕು ಲೈಫ್. ಸುಮ್ಮನೆ ಮುಂದೆ ಏನಿರುತ್ತೆ, ಲೈಫ್ ಗ್ಯಾರಂಟಿ ಇಲ್ಲ. ಇವಾಗ ಮುಂಚೆ 60 years 80 years ಪೆನ್ಷನ್ ಎಲ್ಲ ಆ ಥರ ಥಿಂಕ್ ಮಾಡ್ತಿದ್ರು. ಇವಾಗ ಏನಿಲ್ಲ, 60 years ಅಷ್ಟೇ ಥಿಂಕ್ ಮಾಡ್ತಾರೆ. ಲೈಫ್ ಯಂಗ್ ಏಜಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ ಸೆಕೆಂಡ್ ಸ್ಟೆಪ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು ನಾನು ಆ್ಯಡ್ ಮಾಡ್ಬೇಕಂದ್ರೆ, ಮೊದಲು ಫೈನಾನ್ಷಿಯಲಿ ಪ್ಲಾನ್ ಮಾಡ್ತಿದ್ದಿಲ್ಲ ಪೇರೆಂಟ್ಸ್. ಏನೋ ಒಂದು ಜಾಬ್ ಸಿಕ್ತು, ಸೇವಿಂಗ್ಸ್ ಮಾಡಿದ್ವಿ, ಬೇಸಿಕ್ಸ್ ಅವ್ರಿಗೇನೋ FD ಇಡೋದು, ಬ್ಯಾಂಕ್ದಾಗ ಇಡೋದು, ಅಥವಾ ಯಾವ್ದಾದ್ರು ಒಂದು ಹೊಲ ಖರೀದಿ ಮಾಡೋದು, ಸೈಟ್ ತಗೋದು, ಆ ಥರ ಇನ್ವೆಸ್ಟ್ಮೆಂಟ್. ಮುಂದೆ ನಮ್ಮ ಫಾದರ್ ಅಥವಾ ಈಗ ಮುಂದೆ ಮಕ್ಕಳು ದೊಡ್ಡವ್ರು, ನಾವು ಯಾವ ಎಜುಕೇಶನ್ ಕೊಡ್ಸೋಣ, ಅವ್ರಿಗೆ ಮದುವೆ ಅವ್ರನ್ನ ಖರ್ಚು ಎಷ್ಟು ಇರ್ತೈತಿ ಅದು ಪ್ಲಾನ್ ಮಾಡ್ತಿದ್ದಿಲ್ಲ. ಈಗ ಏನಾಗಿದೆ ಅಂದ್ರೆ ಎರಡು ಟೈಪ್ ಐತಿ. ಏನ್ ಮಾಡ್ತಾರಂದ್ರೆ, ಸ್ವಲ್ಪ ಎಲ್ಲ ಎಜುಕೇಶನ್ ಎಲ್ಲ ಫೈನಾನ್ಷಿಯಲಿ ಸ್ವಲ್ಪ ಕಲ್ತಿದ್ರಿಂದ ಏನ್ ಮಾಡ್ತಾರೆ, ಈಗ ಪ್ಲಾನ್ ಮಾಡ್ತಾರೆ ಅಡ್ವಾನ್ಸ್. ಈ ತರ ನನಗೆ 20 years ಆದ್ಮೇಲೆ ನನಗೆ ಈ ತರ ಒಂದು ಎಜುಕೇಶನ್ ಕೊಡ್ಸ್ಬೇಕಂದ್ರೆ ನಾವು ಎಷ್ಟು ಅಮೌಂಟ್ ಬೇಕು, ಅದಕ್ಕೆ ನಾವು ಈಗ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಥವಾ ಎಷ್ಟು ಅರ್ನ್ ಮಾಡ್ಬೇಕು, ಆ ತರ ಪ್ಲಾನ್ ಮಾಡ್ತಾರೆ. ಪ್ಲಸ್ ಏನೋ ಇವ್ರು ಹೇಳಿದಂಗೆ ಎಕ್ಸ್ಪ್ಲೋರ್ ಮಾಡ್ತಾರೆ. ಈಗ ಜನ ಬಾಳ ಸೇವಿಂಗ್ಸ್ ಮಾಡಲ್ಲ, ಅಂದ್ರೆ ಒಂದ್ ಟೈಪ್ ಎಂಜಾಯ್ ದ ಮೂಮೆಂಟ್. ಕೂಡ್ ಇಡಂಗಿಲ್ಲ ಜಾಸ್ತಿ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿದ್ರೆ ಮುಗಿತು. ಆ ಟೈಪ್ ಥಿಂಕಿಂಗ್ ಡೆವಲಪ್ ಆಗಿದೆ. ಅದಕ್ಕೆ ಮುಂಚೆ ಎಲ್ಲ FD LIC ಪಾಲಿಸಿ ಭಾಳ ನಡೀತಿದ್ರು. ಇವಾಗ ಈಗ ಸ್ವಲ್ಪ ಜನ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. LIC ಯಾಕೆ ಮಾಡ್ಬೇಕು ಹೇಳ್ತಾರೆ, ಎದಕ್ಕೆ ಯಾಕಂತ ಕ್ವಶನ್ ಬರ್ತಿದೆ. ಮುಂಚೆ ಇಲ್ಲ ಮಾಡ್ಲೇಬೇಕಪ್ಪ ಅಂದ್ರೆ ಸ್ವಲ್ಪ ಲಿಬರಲ್ ಥಿಂಕಿಂಗ್ ಆಗಿದೆ ನಮ್ಮ ಜನ್ರೇಷನ್. ಮುಂಚೆ ಆ ಥರ ಲಿಬರಲ್ ಥಿಂಕಿಂಗ್ ಇರಲಿಲ್ಲ. ಒಂದು ಸೆಟ್ ಆಫ್ ರೂಲ್ಸ್ ಇತ್ತು. ಈ ಏಜಲ್ಲಿ ಜಾಬ್ ತೊಗೋಬೇಕು, ಈ ಏಜಲ್ಲಿ ಮದುವೆ ಆಗಬೇಕು, ಈ ಜಾಬಲ್ಲಿ ಇಷ್ಟು ಸೇವಿಂಗ್ ಮಾಡಬೇಕು, ಒಂದು 10-20 ವರ್ಷ ಮನೆ ಕಟ್ಟಬೇಕು. ಇದು ಓಕೆ, ಇದೊಂಥರ. ನೆಕ್ಸ್ಟ್ ಡೈಟ್ ಮತ್ತು ಮಂದಿ ಲೈಫ್ ಸ್ಟೈಲ್ ಅಂದರೆ ಎರಡೇ ಬರುತ್ತೆ. ಒಂದು ಡೈಟು ಮತ್ತು ಎಕ್ಸಸೈಸ್ ಆಯಿತು, ಇದಾಯಿತು ತಿರುಗಾಡೋದು. ಈ ಡೈಟ್ ಎಕ್ಸಸೈಸ್ ಹೆಂಗೆ ಚೇಂಜ್ ಆಗಿದೆ ಸ್ವಲ್ಪ ಇವಾಗ ನಮ್ಮ ಜನ್ರೇಷನ್ ಆಯಿತು, ನಮ್ಮ ಫಾದರ್ ಜನ್ರೇಷನ್. ಮುಂಚೆ ಒಂದು ಸ್ವಲ್ಪ ಫುಡ್ ಕ್ವಾಲಿಟಿನೇ ಚೆನ್ನಾಗಿರ್ತಿತ್ತು ಆಲ್ಮೋಸ್ಟ್. ಆಮೇಲೆ ಈ ಕಡೆ ಜಾಬ್ನು ಮಾಡ್ತಿದ್ರು, ಈ ಕಡೆ ಮತ್ತೆ ಹೊಲಾನು ಮಾಡ್ತಿದ್ರು. ಸೊ ಓವರಾಲ್ ಆಗಿ ಎಲ್ಲರೂ ಹೊಲಕ್ಕೋಸ್ಕರ ದುಡಿತಿದ್ರು, ಈ ಕಡೆ ಮನೆಗೋಸ್ಕರ ದುಡಿತಿದ್ರು. ಸೊ ಓವರಾಲ್ ಆಗಿ ಅವ್ರಿಗೆ ಒಂದು ಸ್ವಲ್ಪ ಏನಾಯ್ತು, ಎಕ್ಸಸೈಸ್ ಅಲ್ಲಿ ಆಗ್ತಿತ್ತು. ಸೊ ಅದರಿಂದ ಏನೈತಿ, ಹೆಲ್ದಿ ಆಗಿರ್ತಿದ್ರು. ಇವಾಗ ಒಂದ್ ಸ್ವಲ್ಪ ಏನಾಗೈತಿ, ಜಾಸ್ತಿ ಫೆಸಿಲಿಟಿ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಆಲ್ಮೋಸ್ಟ್ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಜಾಸ್ತಿ ಇರೋದ್ರಿಂದ ಹೋದ್ರೆ ಜಿಮ್ಮಿಗೆ ಹೋಗ್ಬೇಕು. ಇಲ್ಲ ಅಂತಂತಂದ್ರೆ ಆಮೇಲೆ ಫುಡ್ನು ಹೊರಗಡೆ ಚೆನ್ನಾಗಿರೋ ಫುಡ್ ಇಲ್ಲ, ಆಮೇಲೆ ಕ್ವಾಲಿಟಿ ಫುಡ್ ಇಲ್ಲ. ಸೊ ಅದರಿಂದ ಒಂದ್ ಸ್ವಲ್ಪ ಹೆಲ್ತ್ ಇಂಪ್ಯಾಕ್ಟ್. ಅದ್ರ ಏನಾಗುತ್ತೆ ಓವರಾಲಿ, ಇವಾಗ ಹಸ್ಬೆಂಡ್ ವೈಫ್ ಇಬ್ರು ದುಡಿದ್ರೆ ಮನ್ಯಾಗ ಬಂದು ಅಡುಗೆ ಮಾಡೋಂಥ ಪೇಷನ್ಸ್ ಇರಲ್ಲ. ಮತ್ತು ಜಾಬ್ ಮೊದ್ಲಿಂಕಿಂತ ಹೆಕ್ಟಿಕ್ ಆಗಿದೆ. ಎರಡನೇದು, ನಮ್ಮ ಫುಡ್ದಲ್ಲಿ ಇವ್ರು ಅಂದಂಗೆ ನ್ಯೂಟ್ರಿಯೆಂಟ್ಸ್ ಇಲ್ಲ. ಹಾಗಾಗಿ ಸಪ್ಲಿಮೆಂಟ್ಸ್ ತಗೋದು, ಜಿಮ್ಮಿಗೆ ಹೋಗೋದು ಒಂಥರ ಕಾಮನ್ ಟ್ರೆಂಡ್ ಆಗಿಬಿಟ್ಟು. ಮೊದಲ ಜಾಬ್ ಮಾಡ್ತಿದ್ರು ಅವ್ರ ಫಾದರ್ಗಳು, ನಮ್ಮ ಫಾದರ್ಗಳು ಯೂಶಲಿ ಅಗ್ರಿಕಲ್ಚರ್ ಇದ್ರು. ತಮ್ಮ ಜಾಬ್ ಮುಗಿಸಿ ಮತ್ತು ಮನೆ ಹೊಲಕ್ಕೆ ಹೋಗಿ ಮತ್ತು ಅಲ್ಲಿ ಫಾದರ್ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಬಟ್ ನಮ್ಮ ಫಾದರ್ಗಳು ಇವಾಗ ಆಲ್ಮೋಸ್ಟ್ ಜಾಬ್ ಹೋಲ್ಡರ್ಸ್ ಇದ್ದಾರೆ. ನಾವು 90s ಕಿಡ್ಸ್ ಹೇಳ್ತೀನಿ. ಸೊ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇಲ್ಲ. ಅದು ಮೇನ್ಲಿ ಅಗ್ರಿಕಲ್ಚರ್ ಹೋಗೋದು, ಫಿಸಿಕಲ್ ಲೇಬರ್ ಟಚ್ ಇಲ್ಲ ನಮ್ಮ ಜನ್ರೇಷನ್ ಆಗಿ. ಸೊ ಹಂಗಾಗಿ ಆ ಫಿಸಿಕಲ್ ಲೇಬರ್ ತಪ್ಪಿಸಿ ನಾವು ಜಿಮ್ಮಿಗೆ ಹೋಗೋದು, ಅದ್ರ ಮೇಲೆ ಡಿಪೆಂಡ್ ಆಗೋ ಫುಡ್ಡು. ನ್ಯೂಟ್ರಿಯೆಂಟ್ಸ್ಗೋಸ್ಕರ ಸಪ್ಲಿಮೆಂಟ್ ತೊಗೋದಾಯ್ತು, ಪ್ರೋಟೀನ್ ಶೇಕ್. ಮೊದಲೆಲ್ಲ ಪ್ರೋಟೀನ್ ಶೇಕ್ ಇರಲಿಲ್ಲ, ಎಲ್ಲ ಹೋಮ್ ಕುಕ್ಡ್ ಮೀಲ್ಸ್ ಆಯಿತು. ಮತ್ತು ರೆಸ್ಟೋರೆಂಟ್ ಎಷ್ಟು ಜಾಸ್ತಿ ಆಗಿದೆ ಇವಾಗ, ರೆಸ್ಟೋರೆಂಟ್ಸ್ ಎಲ್ಲ ಇವೆಲ್ಲ ನಾವು ನಮ್ಮ ಇದಕ್ಕೆ ರೊಕ್ಕ ಕೊಟ್ಟು ನಾವೇ ಹುಟ್ಟಿಸ್ದಂಗ ಹೋಗ್ಬೋದು. ಮೊದಲೆಲ್ಲ ಜಿಮ್ ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಅದು ಏನೋ ಪ್ಯಾಕೆಟ್ ಬರ್ತದ, ಪೌಡರ್ ಬರ್ತದ, ಅವು ಇದ್ದಿದ್ದಿಲ್ಲ. ಇಲ್ಲ, ಈಗ ಇಂಪ್ರೂವ್ ಆಗೈತಿ. ಮೊದಲು ಜಿಮ್ ಇರ್ಲಿಲ್ಲ, ಜಿಮ್ ಇದ್ದು ಅವಾಗೇನದ ಇದು ಜಿಮ್ ಖಾನ ಅಂತ ಬೇರೆ ತರ ಇತ್ತು ಅವಾಗ. ಇವಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗೈತೆ ಅಷ್ಟೇ. ಅವಾಗ ಇದು ಹೆಲ್ತ್ ಕಾನ್ಸೆಪ್ಟ್ಸ್ ಮುಂಚೆನೇ ಇತ್ತು, ಇವಾಗ ಹೋಯ್ತಿ. ಅದೇನೋ ಸ್ವಲ್ಪ ಇವಾಗ ಅಡ್ವಾನ್ಸ್ ಲೆವೆಲ್ ಐತೆ ಅಷ್ಟೇ ಸ್ವಲ್ಪ.